ಹಾಸನದಲ್ಲಿ ಕಾಡಾನೆ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಹಾಸನ ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಸನ ಜಿಲ್ಲೆಯ ಬಿಕ್ಕೋಡು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಕತ್ತಲೆ ಇದ್ದಿದ್ದರಿಂದ ಕಾಡಿನೊಳಗೆ ಹೋಗೋಕೆ ಪರದಾಡಿದೆ ಆನೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ಲೈಟ್ ಹಾಕಿದ ನಂತರ ಮನೆಯ ಸಮೀಪ ಕೆಲ ಕಾಲ ಕಾಡಾನೆ ನಿಂತಿದೆ. ನಂತರ ವಾಹನಗಳ ಬೆಳಕು ಬೀಳ್ತಾ ಇದ್ದಂತೆ ರಸ್ತೆಯನ್ನು ದಾಟಿದೆ ಕಾಡಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಕಾಡಾನೆ ಕಂಡು ಭಯಭೀತರಾಗಿದ್ದಾರೆ ಸಾರ್ವಜನಿಕರು. ಕಾಡಾನೆ ಕಂಡು ಕಿರಿಚಾಡಿದ್ದಾರೆ ಸ್ಥಳೀಯರು. ರಸ್ತೆಯಲ್ಲೇ ನಡೆದು ಹೋಗಿದೆ ಕಾಡಾನೆ. ಕಾಡಾನೆ ಕಂಡು ವಾಹನ ಸವಾರರು ಕೂಡ ಭಯಭೀತರಾದರು. ಹಾಸನದ ಬಿಕ್ಕೋಡ್ನಲ್ಲಿ ಈ ರೀತಿಯಾಗಿ ಕಾಡಾನೆ ನಾಡಿಗೆ ಎಂಟ್ರಿ ಕೊಟ್ಟಿದೆ. ನಾಡಿಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಜನರು ಕೂಡ ಭಯಭೀತರಾದರು. ಏನು ಮಾಡುತ್ತೋ ಎನ್ನುವಂಥ ಆತಂಕ ಎದುರಾಯಿತು. ರಾತ್ರಿ ಆದಂಥ ಕಾರಣ ಲೈಟ್ ಇರಲಿಲ್ಲ. ಅದಕ್ಕೆ ಎಲ್ಲಿ ಹೋಗಬೇಕು ಅಂಥೇಳಿ ಕಾಡಾನೆಗೂ ಕೂಡ ದಾರಿ ಗೊತ್ತಾಗಲಿಲ್ಲ. ಅಲ್ಲಿ ಮನೆಯ ಬೆಳಕು ಆನ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದೆ. ಆ ಬಳಿಕ ರಸ್ತೆಯಲ್ಲಿ ವಾಹನ ಚಲಿಸ್ತಾ ಇರುತ್ತವೆ. ಅದರ ಬೆಳಕು ನೋಡಿಕೊಂಡು ಕಾಡಾನೆ ಸಂಚಾರವನ್ನು ಮಾಡಿದೆ ಎನ್ನುವಂಥದ್ದು ಗೊತ್ತಾಗಿದೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಹಾಗೆಯೇ ಆನೆ ಕಂಡು ವಾಹನ ಸವಾರರು, ಸಾರ್ವಜನಿಕರು ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಎಲ್ಲಿ ಏನು ಮಾಡುತ್ತೋ ಎನ್ನುವಂಥ ಆತಂಕ ಕೂಡ ಅವರಿಗೆ ಎದುರಾಗಿದೆ. ಗ್ರಾಮದೊಳಗೆ ಕಾಡಾನೆ ಎಂಟ್ರಿ ಕೊಟ್ಟರು ಜನರಲ್ಲಿ ಆತಂಕ ಮನೆ ಮಾಡಿದೆ. ಹಾಸನ ಜಿಲ್ಲೆಯ ಬಿಕ್ಕೋಡು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಕತ್ತಲೆ ಇದ್ದಿದ್ದರಿಂದ ಕಾಡಿನ ಒಳಗೆ ಹೋಗೋಕೆ ಆನೆ ಪರದಾಡಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿಯನ್ನು ಕೊಟ್ಟರು. ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಲೈಟ್ ಹಾಕಿದ್ದ ಮನೆಯ ಸಮೀಪ ಕೆಲ ಕಾಲ ಕಾಡಾನೆ ನಿಂತಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಬೆಳಕಿದೆ ಅಂಥೇಳಿ ಅದು ನಿಂತಿದೆ. ನಂತರ ವಾಹನಗಳ ಬೆಳಕು ಬೀಳ್ತಾ ಇದ್ದಂತೆ ರಸ್ತೆಯನ್ನು ದಾಟಿ ನರಹಂತಕ ಕಾಡಾನೆ ಹೋಗಿದೆ ಅಂತೇಳಿದರೆ ಈ ಆನೆ ಹೋಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಡಾನೆ ಕಂಡು ಭಯಭೀತರಾಗಿದ್ದಾರೆ ಸಾರ್ವಜನಿಕರು. ರಸ್ತೆಯಲ್ಲೇ ಕಾಡಾನೆ ನಡೆದು ಸಾಗಿದೆ. ಈ ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗ್ತಾ ಇದೆ. ಹಾಗೆಯೇ ಕಾಡಿನಿಂದ ನಾಡಿಗೆ ಎಂಟ್ರಿ ಕೊಟ್ಟು ಬೆಳೆಗಳನ್ನು ನಾಶ ಮಾಡುವಂಥ ಕೆಲಸವನ್ನು ಆನೆಗಳು ಮಾಡ್ತಾ ಇವೆ. ಸಾಕಷ್ಟು ಬಾರಿ ಅರಣ್ಯ ಇಲಾಖೆಗೆ ಇಲ್ಲಿನ ಗ್ರಾಮಸ್ಥರು ಕೂಡ ಮನವಿಯನ್ನು ಮಾಡಿಕೊಂಡಿದ್ರು, ಆನೆಯನ್ನು ಸೆರೆ ಹಿಡೀರಿ ಅಂತ ಹೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.